ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ, ನಾನು ನಮ್ಮ ಅಮ್ಮಂಗೆ ಹೇಳಿಲ್ದಂಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡು ಸರ್ಪ್ರೈಸಾಗಿ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡೆ, ಅಲ್ಲಿಂದ ಪಿ ಜಿಯಿಂದ ರೆಡಿ ಆಗಿ ಸೊ ಅಲ್ಲಿಂದ ಅವ್ರಿಗೆ ಕಾಲ್ ಮಾಡಿದ್ದೆ ಊಟ ಮಾಡಿ ಮಲ್ಕೊಂಡಿದ್ದೀನಿ ಅಂತ. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ನಾನು ಹೇಳ್ದಂಗೆ ಹೊರಡ್ತಾ ಇದ್ದೀನಿ, ಜಸ್ಟ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡು. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದೆ, ಮೆಜೆಸ್ಟಿಕ್ ಬಸ್ಸಿಗೆ ಹತ್ತಿ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೆ. ಸೊ ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ. ಒಂಥರ ಖುಷಿ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ಸೊ ಅಲ್ಲಿಂದ ಹೋಗ್ತಾ ಇದ್ದೆ ಬಸ್ಸಲ್ಲಿ. ಮೆಜೆಸ್ಟಿಕ್ಕಿಗೆ ಹೋಗೋವರೆಗೂ 1 ಅವರ್ ಆಯಿತು. ಸೊ ಅಲ್ಲಿಂದ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಹಾಗೆ ಫೋನ್ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಮೆಜೆಸ್ಟಿಕ್ಕಿಗೆ ರೀಚ್ ಆದೆ. ಸೊ ಮೆಜೆಸ್ಟಿಕ್ಕಿಂದ ಬಸ್ ತೊಗೋಬೇಕಿತ್ತು ನಮ್ಮ ಭದ್ರಾವತಿಗೆ. ಸೊ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಸೀದಾ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋದೆ. ಬಸ್ಸೆಲ್ಲ ನಿಂತಿತ್ತು, ಏನೂ ಅಷ್ಟು ರಶ್ ಇರಲಿಲ್ಲ. ಇವಾಗೇನು ಈ ಟೈಮಲ್ಲಿ ಏನಷ್ಟು ರಶ್ ಇರಲಿಲ್ವಲ್ಲ. ಸೊ ಆರಾಮಾಗಿ ಈ ಜರ್ನಿ ಆರಾಮಾಗಾಯಿತು. ಒಂದು ಟೀ ತೊಗೊಂಡೆ, ಟೀ ಕುಡಿದೆ. ಸೊ ಮತ್ತು ಅಲ್ಲಿಂದ ಬಸ್ ರೆಡಿ ಇತ್ತು, ಸೀದಾ ಬಸ್ಸಿಗೆ ಹೋಗಿ ಹತ್ಕೊಂಡೆ. ಬಸ್ ಹೊರಡೋದು 10 o'clock ಅಂದರು. ನೈಟ್ ಹೊರಟಿದ್ದೆ ನಾನು, ನೈಟ್ ಜರ್ನಿ. ಮತ್ತು ಅಲ್ಲಿಂದ ನೋಡಿದೆ, ವೆಯ್ಟ್ ಮಾಡಿದೆ, ಡ್ರೈವರ್ ಇನ್ನೂ ಬಂದಿರಲಿಲ್ಲ. ಡ್ರೈವರಿಗೆ ವೆಯ್ಟ್ ಮಾಡ್ತಿದ್ದೆ. ಮತ್ತು ಅದಾದ ನಂತರ 10 o'clock ಹೊರಡ್ತೀನಿ ಅಂತ ಅಂದರು. ಸೊ ಮತ್ತೆ ಬಟಾಣಿ ತೊಗೊಂಡಿದ್ದೆ, ಬಟಾಣಿ ತಿನ್ಕೊಂಡು ಡ್ರೈವರ್ ಅಂಕಲಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಡ್ರೈವರ್ ಅಂಕಲ್ ಬರೋಕ್ಕೆ ರೆಡಿ ಇಲ್ಲ. ಆಮೇಲೆ ಬಂದರು, ಹೊರಟ್ವಿ. 10ಗೆ ಬಿಟ್ಟರು, ಅಲ್ಲಿಂದ 10ಗೆ ಬಿಟ್ಟು ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಸೊ ನಾರ್ಮಲಿ ನಿಲ್ಲಿಸ್ತಾರಲ್ಲ, ಏನಾದರೂ ಊಟ ಮಾಡಲಿಕ್ಕೆ ಇಲ್ಲ ಟೀ ಏನಾದರೂ ಫ್ರೆಶ್ ಅಪ್ ಆಗ್ಲಿಕ್ಕೆ ಬಿಡ್ತಾರಲ್ಲ. ಸೊ ಹಾಗೆ ನಿಲ್ಲಿಸಿದ್ರು. ಒಂದು 15 ಮಿನಿಟ್ಸ್ ನಿಲ್ಲಿಸಿದ್ರು. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಅಲ್ಲೊಂದು ಟೀ ತೊಗೊಂಡೆ, ಟೀ ಕುಡಿದೆ. ಮತ್ತು ಅಲ್ಲಿಂದ ವಾಕ್ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದೆ. ಮತ್ತು ಅಂಕಲ್ ಬಂದರು ಹೊರಡೋಣ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಜರ್ನಿ. ಅಲ್ಲಿಂದ ತುಮಕೂರಿಗೆ ರೀಚ್ ಆದ್ವಿ, ಅಲ್ಲಿ ಸ್ಟಾಪ್ ಮಾಡಿದರು. ಮತ್ತು ಅಲ್ಲಿಂದ ಸೀದಾ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಮ್ಮಂಗೇನು ಕಾಲ್ ಮಾಡಿರಲಿಲ್ಲ, ಅವ್ರು ಮಲಗಿದ್ರು, ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡಿರ್ತಾರೆ. ನಾರ್ಮಲಿ ರೀಚ್ ಆದೆ ಭದ್ರಾವತಿಗೆ. ಫೈನಲಿ 5 o'clock ರೀಚ್ ಆಗಿದೆ. ಕರೆಕ್ಟಾಗಿ 5 o'clock ರೀಚ್ ಆದೆ. ಆಟೋ ಸ್ಟ್ಯಾಂಡ್ ಈ ಕಡೆ ಇರೋದು, ಭದ್ರಾವತಿಗೆ ರೀಚ್ ಆಗಿ ಆ ಕಡೆ ಹೋಗ್ತಿದ್ದೆ. ಮತ್ತು ನೆಕ್ಸ್ಟ್ ಅಲ್ಲಿಂದ ಟರ್ನ್ ಆಗಿ ಮತ್ತು ಅಲ್ಲಿಂದ ಆಟೋ ಸ್ಟ್ಯಾಂಡ್ ಹತ್ರ ಹೋದೆ. ಇದು ನಮ್ಮ ಆಟೋ ಸ್ಟ್ಯಾಂಡ್ ಇದೆಲ್ಲ, ಮನೆಗೆ ಹೋಗೋ ರೂಟ್ ಹತ್ರ. ಸೊ ಅಲ್ಲಿಂದ ಆಟೋ ಹತ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೆ. ಹಾಗೆ ಒಂಥರ ನಮ್ಮ ಊರಿಗೆ ಬಂದಿದ್ದ ತಕ್ಷಣ ಖುಷಿ ಅಲ್ಲ, ತುಂಬ ದಿನ ಆದಮೇಲೆ 1 month ಆಫ್ಟರ್ 1 month ನಮ್ಮ ಊರಿಗೆ ರೀಚ್ ಆಗ್ತಿದ್ದೀನಿ ಬ್ಯಾಂಗ್ಳೂರಿಂದ. ಸೊ ತುಂಬ ಖುಷಿ ಆಗ್ತಿತ್ತು, ನಮ್ಮ ಅಮ್ಮಂಗೆ ನೋಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಅಲ್ಲಿಂದ ಆಟೋ ಅಂಕಲ್ ಕರ್ಕೊಂಡು ಹೋಗ್ತಿದ್ರು. ನನಗೆ ಫುಲ್ ಕ್ಯೂರಿಯಾಸಿಟಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹೇಗಿದ್ರು ನಮ್ಮಮ್ಮ ನಮಾಜಿಗೆ 5 o'clock ಎದ್ದೇ ಇರ್ತಾರೆ. ಸೊ ಅವ್ರ ರಿಯಾಕ್ಷನ್ ನೋಡಬೇಕಿತ್ತು ಅಂತ ಫುಲ್ಲು ಹ್ಯಾಪಿ ಮೂಮೆಂಟಲ್ಲಿದ್ದೆ. ಒಂಥರ ಖುಷಿ, ನೆಮ್ಮದಿ ಸಿಕ್ಕಂಗಾಯಿತು. ಆಫ್ಟರ್ ಲಾಂಗ್ ಟೈಮ್ ಅಮ್ಮಂಗೆ ಮೀಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ಬಂದೆ, ಆಟೋ ಅಂಕಲ್ ಕರ್ಕೊಂಡು ಬಂದರು. ಸೊ ಅಲ್ಲಿಂದ ಸೀದಾ ಡ್ರಾಪ್ ಮಾಡಿದ್ರು ನಮ್ಮ ಏರಿಯಾ ಹತ್ರ. ಸೊ ಅವರು ಡ್ರಾಪ್ ಮಾಡಿ ಹೋದರು, ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಬರ್ತಿತ್ತು ಲೈಟಾಗಿ, ಅಷ್ಟೊಂದೇನು ಇರಲಿಲ್ಲ. ಸೊ ಬಂದೆ ಮನೆ ಹತ್ರ. ಫೈನಲಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡಿ. ನಾನು ಬಾಗಿಲು ಬಡಿತಾ ಇರ್ತೀನಿ, ನಮ್ಮಮ್ಮ ಫುಲ್ ಗಾಬರಿ ಆಗಿಬಿಟ್ಟಿದ್ದಾರೆ, ಇಷ್ಟೊತ್ತಿನಲ್ಲಿ ಯಾರಪ್ಪ ಬೆಳಗ್ಗೆ ಅಂತ. ಸೊ ಮತ್ತೆ 2-3 ಸಲ ಬಡಿತೀನಿ, ತೆಗಿಯೋದೇ ಇಲ್ಲ ಅವರು. ಸೊ ಆಮೇಲೆ ನಾನು ಅಂತ ಹೇಳ್ತೀನಿ, ಆವಾಗ ಓಪನ್ ಮಾಡ್ತಾರೆ. ಅವಾಗ ಓಪನ್ ಮಾಡಿದ್ಮೇಲೆ ಫುಲ್ಲು ನಮ್ಮಮ್ಮ ಗಾಬರಿ ಆಗಿದ್ಬಿಡ್ತಾರೆ. ಬರೋಲ್ಲ ಅಂದಿದ್ದೆ, ಬಂದುಬಿಟ್ಟಿದೆಯಾ, ಏನು ಹಿಂಗೆ ಬಂದು ಬಾಗಿಲು ಬಡಿತಿದ್ದೆ ಇಷ್ಟೊತ್ತಿನಲ್ಲಿ ಅಂತ. ಅವ್ರ ರಿಯಾಕ್ಷನ್ ನೋಡಿ, ಪಾಪ ಫುಲ್ಲು ಗಾಬರಿ ಆಗಿ ಹೆದ್ರುಕೊಂಡು ಫೀಲಿಂಗಲ್ಲಿ ಬರೋಲ್ಲ ಅಂದೆ ಬಂದುಬಿಟ್ಟಿದ್ದು, ನನಗೆ ಭಯ ಆಯಿತು ಅಂತ ಅಳೋ ಥರ. ಸೊ ಫೈನಲಿ ಸರ್ಪ್ರೈಸ್ ಡನ್. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.